S1 TV ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋಕೊಂದು ಕ್ವಶನನ್ನು, ಸರ್ ನನಗೂ ಫಂಗಲ್ ಇನ್ಫೆಕ್ಷನ್ ಬಂದಿದ್ದೆ. ಸೊ ಇದು ಅವ್ರಿಗೂ ಫಂಗಲ್ ಇನ್ಫೆಕ್ಷನ್, ಬಟ್ ಇದು ಡೆರ್ಮಟೋಫೈಟೋಸಿಸ್ ಅಂತಾರೆ ಫ್ರೆಂಡ್ಸ್. ಡೆರ್ಮಟೋಫೈಟೋಸಿಸ್ ಆರ್ ರಿಂಗ್ ವಾರ್ಮ್ ಆರ್ ಟೀನಿಯಾ ಇನ್ಫೆಕ್ಷನ್, ಇಲ್ಲಾಂದರೆ ನಿಮಗೂ ಸಿಂಪಲ್ವಾಗಿ ಅರ್ಥ ಆಗಬೇಕಂದ್ರೆ ಫಂಗಲ್ ಇನ್ಫೆಕ್ಷನ್ ಅಂತಾರೆ. ಸೊ ಈ ಪ್ರಾಬ್ಲಮ್ ಈ ಜನ್ರೇಷನಲ್ಲಿ ತುಂಬ ಜನ ಈ ಪ್ರಾಬ್ಲಮ್ ಬಂದಮೇಲೆ ಸಫರ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಲಾಟ್ ಆಫ್ ಡೇಸ್, ತುಂಬ ದಿನದಿಂದ, ಒಂದು ವರ್ಷ, 2 years 3 yearsಯಿಂದ ಸಫರ್ ಆಗ್ತಾ ಇದ್ದೀರಾ. ಸೊ ಎಲ್ಲಿಗೆ ಹೋಗಿದ್ರೇನೋ, ಸೊ ಕ್ರೀಮ್ಸ್ ಕೊಡ್ತಾ ಇದ್ದೀರಾ, ಸೋಪ್ ಕೊಡ್ತಾ ಇದ್ದೀರಾ, ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀರಾ, ಮೆಡಿಸಿನ್ಸ್ ಕೊಡ್ತಾ ಇದ್ದೀರಾ, ತಗೊತಾ ಇದ್ದೀನಿ, ಕಡಿಮೆ ಆಗ್ತಾ ಇದ್ದೀವಿ ಸರ್, ಆಮೇಲೆ ಪ್ರಾಬ್ಲಮ್ ಬರುತ್ತೆ ಇದೆ. ಸೊ ಯಾಕೆ ಸರ್? ಸೊ ಲಾಟ್ ಆಫ್ ಪೇಷಂಟ್ಸ್, ಸೊ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಾನು. ಸೊ ಈ ವಿಡಿಯೋದಲ್ಲಿ ಸೊ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಸೊ ಬಂದ ಮೇಲೆ ಏನು ಮಾಡಬೇಕು, ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆಯಾ, ಕಂಪ್ಲೀಟ್ ಕಡಿಮೆ ಆಗೋಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಸೊ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲೈಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದ್ರ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಟಾಪಿಕ್ ಅಂದ್ರೆ ಹೋಗಿದ್ರೆ ನಿಮಗೂ ಸಿಂಪಲ್ವಾಗಿ ಹೇಳಬೇಕಂದ್ರೆ ಫಂಗಲ್ ಇನ್ಫೆಕ್ಷನ್, ಏನು ಟೀನಿಯಾ ಕ್ರೂರಿಸ್ ಅಂತಾರೆ ಫ್ರೆಂಡ್ಸ್, ಟೀನಿಯಾ ಇನ್ಫೆಕ್ಷನ್ ಅಂತಾರೆ. ಸೊ ಇದು ಬಂದು ಫುಟ್ ಪಾದದ ಮೇಲೆ ಬಂದರೆ ಟೀನಿಯಾ ಪಿಡಿಸ್ ಅಂತ, ಸೊ ಗಜ್ಜ ಒಳಗಡೆ ಪ್ರೈವೇಟ್ ಪಾರ್ಟ್ನಲ್ಲಿ ಬಂದರೆ ಅದನ್ನು ಟೀನಿಯಾ ಕ್ರೂರಿಸ್, ಆಮೇಲೆ ಬಾಡಿ ಮೇಲೆ ಬಂದರೆ ಟೀನಿಯಾ ಕಾರ್ಪೊರಿಸ್ ಅಂತ, ಆಮೇಲೆ ಹೆಡ್ ಬ್ಯಾಕ್ ಸೈಡ್ ಬಂದರೆ ಟೀನಿಯಾ ವೆರ್ಸಿಕೋಲರ್, ಸೊ ಟೀನಿಯಾ ಪಿಡಿಸ್. ಸೊ ಡಿಫ್ರೆಂಟ್ ನೇಮ್ಸ್ ಇದೆ ಫ್ರೆಂಡ್ಸ್, ಆದರೆ ಡಿಫ್ರೆಂಟ್ಲ, ಬಟ್ ಬಾಡಿ ಮೇಲೆ ಸೊ ಒಂದೊಂದು ಪಾರ್ಟ್ ಮೇಲೆ ಒಂದೊಂದು ಹೆಸರಿದೆ. ಈಗ ಹೇಳಿದಿಲ್ವಾ, ಸೊ ಟೀನಿಯಾ ಕ್ರೂರಿಸ್ ಅಂತ, ಟೀನಿಯಾ ಬಾರ್ಬಿಗ್ ಅಂತ, ಟೀನಿಯಾ ಪಿಡಿಸ್ ಅಂತ. ಸೊ ಡಿಫ್ರೆಂಟ್ ನೇಮ್ಸ್ ಇದೆ ಫ್ರೆಂಡ್ಸ್, ಒಂದೊಂದು ಬಾಡಿ ಪಾರ್ಟ್ ಮೇಲೆ ಬಂದರೆ ಒಂದೊಂದು ನೇಮ್ಸ್ ಇದೆ. ಬಟ್ ಇದು ಸಿಂಪಲ್ವಾಗಿ ಹೇಳಬೇಕಂದ್ರೆ ನಿಮಗೂ ಫಂಗಲ್ ಇನ್ಫೆಕ್ಷನ್ ಅಂತಾರೆ, ಇಲ್ಲಾಂದರೆ ಟೀನಿಯಾ ಇನ್ಫೆಕ್ಷನ್. ಸೊ ಈ ಇನ್ಫೆಕ್ಷನ್ ಬಂದ ಮೇಲೆ ಸ್ಟಾರ್ಟಿಂಗಲ್ಲಿ ನೀವು ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಸ್ಟಾರ್ಟಿಂಗ್ನಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಂದರೆ ಸೊ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಸ್ಪ್ರೆಡ್ ಆಗಿ ಬಾಡಿ ಎಲ್ಲ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಬ್ಲಡ್ನಲ್ಲಿ ಇನ್ಫೆಕ್ಷನ್ ಹೋಗೋಕ್ಕೆ ಚಾನ್ಸ್ ಇದೆ. ಓಕೆನಾ? ಸೊ ತುಂಬ ಜನ, ಸೊ ಇಲ್ಲಿ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇನ್ಫೆಕ್ಷನ್ ಬಂದಮೇಲೆ ಸೊ ಹಿಂಗು ಲೈಟ್ವಾಗಿ ಇಚ್ ಮಾಡಿ, ಸೊ ಆಮೇಲೆ ಇಲ್ಲಿ ಮಾಡಿದ್ರೆ ಸೊ ಇಲ್ಲಿ ಸ್ಪ್ರೆಡ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ತುಂಬ ಜನ ಈ ಥರ ಮಾಡ್ತಾ ಇದ್ರು ಫ್ರೆಂಡ್ಸ್. ಓಕೆನಾ? ಸೊ ತುಂಬ ಇಚ್ಚಿಂಗ್ ಟೈಮ್ನಲ್ಲಿ ಸೊ ಈ ಥರ ಮಾಡ್ತಾ ಇದ್ದೀರ, ದಯವಿಟ್ಟು ಈ ಥರ ಮಾಡಬೇಡ. ಆಮೇಲೆ ಈ ಹಾಟ್ ವಾಟರ್, ಮ್ಯಾಕ್ಸಿಮಮ್ ಹಾಟ್ ವಾಟರ್ ಸ್ನಾನ ಮಾಡ್ತಾರಲ್ವ, ಸೊ ಈ ಹಾಟ್ ವಾಟರ್ನಲ್ಲಿ ಬಾತ್ ಅವಾಯ್ಡ್ ಮಾಡಿ ಫ್ರೆಂಡ್ಸ್, ಸ್ನಾನ ಮಾಡಬೇಡ, ಕೋಲ್ಡ್ ವಾಟರ್ನಲ್ಲಿ ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಸೊ ಕ್ಲಾತ್, ಸೊ ಡ್ರೆಸ್ ಹಾಕ್ಕೊಂತಿಲ್ವಾ, ಸೊ ಪ್ರಾಪರ್ ಹೈಜಿನ್ ಡ್ರೆಸ್ಸು, ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸೊ ಬಿಸಿಲಿನಲ್ಲಿ ಹಾಕಿ ಸೊ ಪ್ರಾಪರ್ವಾಗಿ ವಾಶ್ ಮಾಡ್ಕೊಂಡು ವಿಯರ್ ಮಾಡಿ ಫ್ರೆಂಡ್ಸ್, ಹಾಕ್ಕೊಳ್ಳಿ ಡ್ರೆಸ್ಸು. ಓಕೆನಾ? ಸೊ ಇದು ಪ್ರಾಪರ್ ಹೈಜಿನ್ ಮೇಂಟೆನೆನ್ಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಮೇಲೆ ಬರಲ್ಲ. ಇದೊಂದು ಸ್ವಲ್ಪ ಬ್ರೀಫ್ ಸಬ್ಜೆಕ್ಟ್. ನಿಮ್ಗೇನಾದರೂ ಡೌಟ್ ಇದ್ದರೆ ವಿಡಿಯೋಸಲ್ಲಿ ನಂಬರ್ ಕೂಡ ಇದೆ ಫ್ರೆಂಡ್ಸ್, ಕಾಲ್ ಮಾಡಿ, ನಾನು ಹೇಳ್ತೀನಿ, ಅದ್ರ ಬಗ್ಗೆ ಬ್ರೀಫಾಗಿ ಹೇಳ್ತೀನಿ ನಾನು. ಓಕೆನಾ? ಇಲ್ಲಾಂದರೆ ನಿಯರ್ ಸ್ಕಿನ್ ಡಾಕ್ಟರ್ ಇದ್ದರೆ ವಿಸಿಟ್ ಮಾಡಿ, ಕನ್ಸಲ್ಟ್ ಮಾಡಿ. ನೀವು ಹೋಗಿದ್ರೆ ಈ ಪ್ರಾಬ್ಲಮ್ ಬಂದ ಮೇಲೆ ತುಂಬ ಜನ ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ತಗೊತಾ ಇದ್ದೀರಾ. ಸೊ ಸ್ಟೆರಾಯ್ಡ್ ಕ್ರೀಮ್ಸು, ಟ್ಯಾಬ್ಲೆಟ್ಸ್, ಮೆಡಿಕೇಷನ್ಸು, ಸೊ ಎಷ್ಟೊಂದು ತಗೊಂಡ್ರೇನೋ ಪ್ರಾಬ್ಲಮ್ ಕಡಿಮೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಕೇಳ್ತಾ ಇದ್ದಾರೆ ನಾನು, ಸೊ ಇದು ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ ಅಂತ ಕೇಳ್ತಾ ಇದ್ದೀರಾ. ಸೊ ಇದಕ್ಕೂ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ. ಸೊ ಅದು ಹೇಗೆ ತಗೋಬೇಕು, ಹೆಂಗಂತ, ಸೊ ಎಷ್ಟು ಸ್ಪ್ರೆಡ್ ಆಗಿದೆ, ಸೊ ಕಂಡೀಷನಲ್ಲಿದೆ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ನೀವೇನು ಟೆನ್ಷನ್ ತಗೋಬೇಡ. ಓಕೆನಾ? ಸೊ ಯಾಕಂದರೆ ತುಂಬ ಜನ ಸಫರ್ ಆಗ್ತಾ ಇದ್ದೀರಾ, ತುಂಬ ಜನ ಕೇಳ್ತಾ ಇದ್ದಾರೆ ರಿಪೀಟೆಡ್ ಆಗಿ. ಸೊ ಲಾಟ್ ಆಫ್ ಪೇಷಂಟ್ಸ್ ನನ್ನ ಜೊತೆ ನಮ್ಮ ಕ್ಲಿನಿಕ್ ಒಂದು 10 ಮೆಂಬರ್ಸ್, ಒಂದು 10 ಜನ ತಗೊಂಡ್ರೆ ಮ್ಯಾಕ್ಸಿಮಮ್ 6 to 7 ಮೆಂಬರ್ಸ್ ಈ ಪ್ರಾಬ್ಲಮ್ ಬಂದಮೇಲೆ
ಬರ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಈ ಪ್ರಾಬ್ಲಮ್ ಸೊ ಮೋಸ್ಟ್ಲಿ ಸೊ ವಿಸಿಟೆಡ್ ಸೊ ಅವರ್ ಕ್ಲಿನಿಕ್. ಸೊ ನಾನು ಒಂದು ಹೇಳೋದು, ಸೊ ಪ್ರಾಪರ್ವಾಗಿ ಹೈಜಿನ್ ತಗೊಂಡು ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಸೊ ಈ ಪ್ರಾಬ್ಲಮ್ ಕಂಪ್ಲೀಟ್ ಕಡಿಮೆ ಆಗುತ್ತೆ. ಸೊ ನಿಯರ್ ಮೆಡಿಕಲ್ ಶಾಪ್ಗೆ ಹೋಗಿ ಸೊ ಏನಾದರೂ ಬೇರೆ ಬೇರೆ ಕ್ರೀಮ್ಸ್ ಎಲ್ಲ ತಗೊಂಡು ಅಪ್ಲೈ ಮಾಡೋದು, ಸೊ ಈ ಥರ ದಯವಿಟ್ಟು ಮಾಡಬೇಡ. ಸೊ ಈ ಥರ ಮಾಡಿದ್ರೆ ನಿಮಗೂ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ಓಕೆನಾ. ಸೊ ಲೈಟಾಗಿ ಬಂದರೆ ಒಂದು 1 ವೀಕ್ 10 ಡೇಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ. ಬಟ್ ಬಾಡಿ ಎಲ್ಲ ಕಂಪ್ಲೀಟ್ ಸ್ಪ್ರೆಡ್ ಆಗಿದೆ ಅಂದರೆ ಸಮ್ ಡೇಸ್ ಕೋರ್ಸ್ ಆಗೊಂದು ಯೂಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಹೋಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಒಂದು 2 or 3 ಡೇಸ್ ತಗೊಂಡ ಮೇಲೆ ಟ್ರೀಟ್ಮೆಂಟು ಸೊ ಮೆಡಿಕೇಶನ್ಸ್ ತಗೊಂತಿರಲ್ಲ ತುಂಬ ಜನಗರ ಒಂದು 2 or 3 ಡೇಸ್ ತಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗಿದ ಮೇಲೆ ಸ್ಟಾಪ್ ಮಾಡ್ತಾಯಿದ್ದೀರಾ. ಸೊ ಆ ಥರ ಮಾಡಬೇಡ. ನಮ್ಮ ಕ್ಲಿನಿಕ್ಕು ತುಂಬ ಪೇಷಂಟ್ಗಳು ಬಂದು ನಾನು ಹೇಳಿದ್ದೀನಿ ನಾನು, ಓಕೆನಾ. ಸೊ ಈ ಪ್ರಾಬ್ಲಮ್ ಬಂದಮೇಲೆ ಏನು ಟೆನ್ಷನ್ ತಗೋಬೇಡ. ಸೊ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಬಂದಮೇಲೆ ತಗೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ಅದೊಂದು ಹೇಳೋದು. ಸೊ ತುಂಬ ಜನಗಳಿಗೆ ಕ್ವಶನ್ ಕೇಳಿದ್ರು. ಸೊ ವಿಡಿಯೋದಲ್ಲಿ ಹೇಳಿದ್ದು ನಿಮ್ಗೆ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.